ನಾಯಕತ್ವ ಬದಲಾವಣೆ ಆಗುತ್ತಾ? ಮುಖ್ಯಮಂತ್ರಿ ಬದಲಾಗ್ತಾರಾ? ಮೊದಲೇ ಮಾಡ್ಕೊಂಡಿರುವಂತಹ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು 2.5 ವರ್ಷ, ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ. ಅದಕ್ಕೆ ಈಗ ಸಮಯ ಕೂಡಿ ಬಂದಿದೆ. ಹಾಗಾಗಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಬಂದು 1-to-1 ಶಾಸಕರ ಜೊತೆ ಮೀಟಿಂಗ್ ಮಾಡಿ, ಏನ್ರಪ್ಪ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಾ, ನಿಮ್ಮ ಅಭಿಪ್ರಾಯ ಏನು ಅಂತ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಡೆಲ್ಲಿಗೆ ಹೋದ ಮೇಲೆ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯಿತು. ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಂತ ರಾಜಕೀಯ ದಾಳಗಳನ್ನ ಉರುಳಿಸಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರು ಬಂದು ಹೋದ ಮೇಲೆ ಅದು ಯಾವ ಶಕ್ತಿ ಅವರಿಗೆ ಬಂತೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ತಣ್ಣಗಾಗಿದ್ದಾರೆ, ಮೆತ್ತಗಾಗಿದ್ದಾರೆ ಅಂತ ಎಲ್ಲರೂ ಏನು ಹೇಳ್ತಾ ಇದ್ರು, ಅದಕ್ಕೆ ವಿರುದ್ಧವಾಗಿ ನಾನು ಅದೇ ರೀತಿ ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯನವರು ಮತ್ತೆ ಈಗ ಬಲಿಷ್ಠರಾಗಿ ನಾನೇ ಮುಖ್ಯಮಂತ್ರಿ, 5 ವರ್ಷಗಳ ಕಾಲ ನಾನೇ ಇರ್ತೀನಿ, ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ಯಾವುದೇ ಒಪ್ಪಂದ ಆಗಿಲ್ಲ ಅಂತ ನೇರವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನನಗೇನಿದೆ ರೀ ಆಪ್ಷನ್ನು, ಅವರೇ ಉತ್ತರ ಕೊಡ್ತಾರೆ, ಅವರೇ ಪ್ರಶ್ನೆ ಕೇಳ್ತಾರೆ, ನಾನು ಏನು ಮಾತಾಡಲಿ, ನನಗೊಂದು ದೀಕ್ಷೆ ಕೊಟ್ಟಿದ್ದಾರೆ, ಅದನ್ನ ತಾಂಡು ನಾನು ಸುಮ್ಮನಿದ್ದೀನಿ, ನಾನು ಈ ಸದ್ಯಕ್ಕೆ ಸುಮ್ಮನಾಗ್ತೀನಿ, ಅವರೇ ಹೇಳಿದ ಮೇಲೆ ಮುಗೀತಲ್ಲ ಅಂತ ಹೇಳಿದರು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯವಾದಂತಹ ಪ್ಲಾನ್ಸ್, ಈ ಹಿಂದೆ ಅವರು ನಡೆದುಕೊಂಡಂತಹ ರೀತಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತು ಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ ಅಂತ ಸುಮ್ಮನಾಗ್ತಾರ? ಇಲ್ಲಿ ಈಗ ಇಂದು ಆಗದಿದ್ದರೆ ಮುಂದಾಗಲಾರದು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳುವಳಿಕೆ ಇರುವಂತ ಡಿ ಕೆ ಶಿವಕುಮಾರ್ ಆಯ್ತು ಮುಗೀತು ಇಟ್ಸ್ ಓಕೆ ಅಂತ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ತಾರಾ? ನೋ ಚಾನ್ಸ್. ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಅದಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಗೇಮ್ ಪ್ಲಾನ್ ಏನು? ಬನ್ನಿ ನೋಡೋಣ. ಎಸ್, ಕುರ್ಚಿ ಕೇಳಿದ್ರೆ ಗುರ್ರಂತಿದ್ದ ಡಿ ಕೆ ಶಿ ಈಗ ಏಕಾಏಕಿ ಮೌನ. ನಾನೇನು ಮಾತಾಡಲ್ಲ, ತಾಳ್ಮೆಯಿಂದ ಕಾಯ್ತೀನಿ, ನನಗೆ ಯಾವುದೇ ರೀತಿಯಾದಂತಹ ಆತುರ ಇಲ್ಲ, ನನಗೆ ಯಾವುದೇ ರೀತಿಯಾದಂತಹ ಕಾತರ ಇಲ್ಲ, ನನಗೆ ಗೊತ್ತಿದೆ, ನನಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ ಅಂತ ಮೌನಕ್ಕೆ ಶರಣಾಗಿದ್ದಾರೆ ಅಂದ ಮಾತ್ರಕ್ಕೆ ಫುಲ್ ಸೈಲೆಂಟ್ ಆಗಿ ಅವರು ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಆಸೆ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಅವರ ತವಕ ನಿಂತು ಹೋಯ್ತಾ, ಮುಗಿದು ಹೋಯ್ತಾ, ಸುಮ್ಮನೆ ಆಗಬಿಟ್ರ? ನೋ ಚಾನ್ಸ್. ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಹಾಗಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಪ್ಲಾನ್ ಏನಿರಬಹುದು ನೋಡಿ? ಯಾವುದೇ ಒಂದು ಭೀಕರವಾದಂತಹ ಸುಂಟರಗಾಳಿನೋ ಬಿರುಗಾಳಿನೋ ಬರೋದಕ್ಕಿಂತ ಮುಂಚೆ ಒಂದು ಮೌನದ ವಾತಾವರಣ ಇರುತ್ತೆ. ಆ ಮೌನದ ವಾತಾವರಣ, ಹಾಗಾಗಿ ಮೌನವಾಗಿದ್ದುಕೊಂಡೇ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಗೇಮ್ ಪ್ಲಾನ್ ಮಾಡುವಂತ ಸಾಧ್ಯತೆ ಇದೆ. ಏನು? ಸಿಎಂ ಸಿದ್ದರಾಮಯ್ಯ ಹೇಳಿಕೆಗಳು ಡಿ ಕೆ ಶಿ ಅವರ ನಿದ್ದೆಗೆಡಿಸಿರೋದು ನಿಜ. ಹಾಗಾದರೆ ನನ್ನ ಸಮಯ ಬರುವವರೆಗೆ ನಾನು ಕಾಯಬೇಕು ಅಂತ ತಾಳ್ಮೆಯಿಂದ ಏನನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನ ಡಿ ಕೆ ಶಿವಕುಮಾರ್ ಅವ್ರದ್ದು ಅಲ್ಲ. ಸೊ ಸಿದ್ದರಾಮಯ್ಯನವ್ರಿಗೆ ಈ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಫುಲ್ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ಅನ್ನು ಲೆಕ್ಕಿಸದೆ ನೇರವಾಗಿ ನಾನೇ ಮುಂದುವರಿತೀನಿ ಅಂತ ಹೇಳಿದ ಮೇಲೆ ಅವರ ಹೇಳಿಕೆಗೆ ಈ ಕ್ಷಣದಲ್ಲಿ ಕೌಂಟರ್ ಕೊಟ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯುಷು ಅನ್ನೋ ತರ ಈ ಕ್ಷಣಕ್ಕೆ ಸುಮ್ಮನಿದ್ದುಕೊಂಡೇ ತೆರೆಮರೆಯಲ್ಲಿ ಗೇಮ್ ಪ್ಲಾನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆ ಅಂತಂದ್ರೆ ಹೈಕಮಾಂಡ್ ಅಭಯ ಡಿ ಕೆ ಶಿವಕುಮಾರ್ ಅವರಿಗಿದೆ. ಈ ಹಿಂದೆ ಬಹಳಷ್ಟು ಸಮಾವೇಶಗಳು, ಬಹಳಷ್ಟು ವಿಚಾರಗಳಲ್ಲಿ ಹೈಕಮಾಂಡ್ ಮುಂದೆ ಸಖತ್ತಾಗಿ ತಮ್ಮ ವಾದ ಮಂಡನೆ ಮಾಡಿ ಸಿದ್ದರಾಮಯ್ಯನವರ ಹಲವಾರು ಸಮಾವೇಶಗಳು ಗೇಮ್ ಪ್ಲಾನ್ಗಳನ್ನು ಫ್ಲಾಪ್ ಮಾಡಿದ್ದಾರೆ. ಅದೇ ರೀತಿ ಈಗಲೂ ಹೈಕಮಾಂಡ್ ಬೆಂಬಲ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯಿಂದ ಎಲ್ಲವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ.
ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು, ತಮ್ಮ ಸ್ವಂತ ವ್ಯಕ್ತಿತ್ವಕ್ಕೂ ಡ್ಯಾಮೇಜ್ ಆಗಬಾರ್ದು. ಹೈಕಮಾಂಡೇ ಸಿದ್ದರಾಮಯ್ಯನವರನ್ನ ಕರೆಸಿ ನೋಡಿ ನೀವು ಮೊದಲೇ ಆದಂತ ಒಪ್ಪಂದದಂತೆ ನಿರ್ಗಮಿಸಿ ಅಂತ ಹೇಳಿಸುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾದ್ರೆ ಏನೆಲ್ಲ ಪ್ರಯತ್ನ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಎಸ್ ಮಾರುತಿ, ಡಿ ಕೆ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳುವಂತ ಜಾಯಮಾನ ಅಲ್ಲ. ಆದ್ರೆ ಈ ಸಂದರ್ಭದಲ್ಲಿ ತುಂಬಾ ಏನಾದ್ರೂ ಬಲಿಷ್ಠವಾದಂತಹ ಟಕ್ಕರ್ ಕೊಡೋಕ್ ಹೋದ್ರೆ ಅದು ತಮಗೆ ಡ್ಯಾಮೇಜ್ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಏನ್ ಮಾಡಬಹುದು, ಅವರು ಯಾವ ರೀತಿ ಗೇಮ್ ಪ್ಲಾನ್ ಮಾಡಬಹುದು? ರಾಧಾ, ಡಿ ಕೆ ಶಿವಕುಮಾರ್ ಅವರು ಹೇಳಿ ರಾಜಕಾರಣ ಆರಂಭ ಮಾಡಿದ್ದು ದೇವೇಗೌಡರ ವಿರುದ್ಧ. ಅವತ್ತಿಂದ ಇವತ್ತಿನವರೆಗೂ ನೋಡ್ತಾ ಇದ್ವಿ, ಅವರ ಹೇಳಿಕೆಗಳಾಗಿರ್ಬೋದು, ಅವರ ನಡೆನುಡಿ ಆಗಿರ್ಬೋದು, ಹಲವು ಬಾರಿ ಅವರು ಸುದ್ದಿ ಆಗಿದ್ದೆ ಅವರ ನಡೆ ಮತ್ತೆ ನುಡಿಗಳಿಂದ. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಅದರಲ್ಲೂ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ನನಗೆ ಎಷ್ಟು ನಷ್ಟ ಆಗುತ್ತೆ, ಸೈಲೆಂಟ್ ಆಗಿದ್ದೆ ಗೇಮ್ ಆಡಿದ್ರೆ ನನಗೆ ಎಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಬಹಳಷ್ಟು ಚೆನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಅರ್ಥಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಕಳೆದ 3 ದಿನಗಳ ಹಿಂದೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಕೊಟ್ಟಂತಹ ಹೇಳಿಕೆಗೆ ಯಾವುದೇ ಅಗ್ರೆಸಿವ್ ಆದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಲ್ಲ. ನಾನು ಹೈಕಮಾಂಡ್ ಅನ್ನ ಯಾವ ರೀತಿಯಾಗಿ ಮನವೊಲಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅವರ ನಡೆ ನುಡಿಗೂ ಕೂಡ ಅದೇ ರೀತಿಯಾಗಿದೆ. ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರ ಹೆಚ್ಚು ಶಾಸಕರು ಇಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು. ಇದು ಹೈಕಮಾಂಡ್ಗೆ ಯಾವ ರೀತಿಯಾಗಿ ಅರ್ಥ ಆಗಿರ್ಬೋದು ಅಂತ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಎಲ್ಲವೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಾನು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಈ ಎರಡೂ ಹೇಳಿಕೆಗಳನ್ನ ಹೈಕಮಾಂಡ್ ನೋಡಿದಾಗ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ಗೆ ಏನು ಅರ್ಥ ಆಗ್ಬೋದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಆದ್ರೂ ಕೂಡ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಮಾಡ್ತಾ ಇಲ್ಲ. ಒಂದು ವೇಳೆ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದ್ರೂ ಮಾಡಿ ನಾನು ಅಧಿಕಾರ ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಎಲ್ಲಾ ಹೇಳಿಕೆಗಳಿಗೂ ಕೌಂಟರ್ ಮಾಡ್ತಾ ಹೋದ್ರೆ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಗಾದಿ ಸಿಗೋದಿಲ್ಲ. ಹೈಕಮಾಂಡ್ ಕೆಗ್ಗಣಿಗೂ ಕೂಡ ಗುರಿ ಆಗ್ಬೇಕಾಗುತ್ತೆ. ಹೀಗಾಗಿ ಸಾಫ್ಟ್ ಆಗಿ ಇದ್ದುಕೊಂಡೆ ಇಷ್ಟು ದಿನಗಳ ಕಾಲ ಬಹಳಷ್ಟು ಅಗ್ರೆಸಿವ್ ಆಗಿ ಹೇಳಿಕೆಗಳನ್ನ ಕೊಡ್ತಿದ್ದಂತ, ಅದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಪಕ್ಷದವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳಾಗಿರ್ಬೋದು, ಬಹಳಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಬಹಳಷ್ಟು ಸಾಫ್ಟ್ ಆಗಿದ್ದಾರೆ. ನಾನು ಅಗ್ರೆಸಿವ್ ಆಗಿ ಹೋದ್ರೆ ಅಷ್ಟು ಸುಲಭವಾಗಿ ಆ ಸ್ಥಾನ ಸಿಗೋದಿಲ್ಲ. 2028ರ ಒಳಗಡೆನೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಕನಸು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಮನವೊಲಿಸುವ ಸಲುವಾಗಿ ಈ ರೀತಿಯಾಗಿ ಮಾರುತಿ, ನಿಮ್ಮ ಎಲ್ಲ ಮಾಹಿತಿಗಾಗಿ